ಬ್ರಾಟ್ ಅಂದ್ರೆ ಹಾಳಾಗಿ ಹೋಗಿದ್ದಾನೆ ಅಂತ. ಎಸ್ಪೆಷಲಿ ಶಶಾಂಕ್ ಅವ್ರ ಸಿನಿಮಾಗಳಂದ್ರೆ ಅವ್ರ ಹೀರೋಗಳಿಗೆ ಅವ್ರದಂತ ವಿಶೇಷವಾದಂತಹ ಒಂದು ಪ್ರೊಜೆಕ್ಷನ್ ಇರುತ್ತೆ. ಡಾರ್ಲಿಂಗ್ ಕೃಷ್ಣರಿಗೆ ಒಂದು ಹೊಸ ರೂಪ ಕೊಟ್ಟು, ಒಂದು ಹೊಸ ಆಯಾಮ ಕೊಟ್ಟು, ಆಕ್ಷನ್ ಆಂಗ್ರಿ ಯಂಗ್ ಮ್ಯಾನ್ ತರ ಈ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ರಮೇಶ್ ಇಂದಿರೆ ಅವರು ಎಂತಹ ಪೊಟೆನ್ಷಿಯಲ್ ಇರುವಂತಹ ನಟ, ಅದು ನಮ್ಮ ಕನ್ನಡಕ್ಕೆ ಅವರು ಹೆಮ್ಮೆ. ಡ್ರ್ಯಾಗನ್ ಮಂಜು ಹೆಸರಿಗೆ ತಕ್ಕಂತಹ ಪಾತ್ರ. ಡ್ರ್ಯಾಗನ್ ಮಂಜು ಕೆರಿಯರ್ ಇಲ್ಲಿಂದ ಟರ್ನ್ ಆಗುತ್ತೆ. ನಮಸ್ಕಾರ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ. ಈ ಹೊತ್ತು ನಾನು ನಿಮ್ಮ ಮುಂದೆ ಬಂದಿರುವಂಥದ್ದು ಒಂದು ಬ್ಯೂಟಿಫುಲ್ ಟ್ರೈಲರ್ ನೋಡಿದೆ, ಸೂಪರ್ ಟ್ರೈಲರ್ ನೋಡಿದೆ, ಮಾಸಿಫೈ ಟ್ರೈಲರ್ ನೋಡಿದೆ. ಈ ವರ್ಷದ ಹಿಟ್ ಸಿನಿಮಾ ಲಿಸ್ಟು ಸೇರುವಂತಹ ಸಿನಿಮಾ ಟ್ರೈಲರ್ ನೋಡಿದೆ. ಅದೇ ಬ್ರ್ಯಾಟ್. ಏನಪ್ಪ ಬ್ರ್ಯಾಟ್ ಅಂದರೆ ಎಲ್ಲರ ಪ್ರಶ್ನೆನೂ ಅದೇನೆ, ಟ್ರೈಲರಲ್ಲೂ ಅದನ್ನೇ ಹೇಳಿದ್ದಾರೆ ಡೈರೆಕ್ಟ್ರು. ಬ್ರ್ಯಾಟ್ ಅಂದರೆ ಹಾಳಾಗಿ ಹೋಗಿದ್ದಾನೆ ಅಂತ. ಸೊ ಹಾಳಾಗಿ ಹೋಗಿರೋ ಒಂದು ಪಿಕ್ಚರ್ ಬಗ್ಗೆ ನಾನು ಇವಾಗ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಸೊ ಟ್ರೈಲರೇ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣ್ತಿದೆ ಅಂತ. ಆ್ಯಕ್ಚುಲಿ ಶಶಾಂಕ್ ಅವರು ಬ್ರ್ಯಾಟ್ ಸಿನಿಮಾ ಟೈಟ್ಲ್ ಅನೌನ್ಸ್ ಮಾಡಿದಾಗಲೇ, ಈ ಥರದೊಂದು ಸಿನಿಮಾ ಅನೌನ್ಸ್ ಮಾಡಿದಾಗಲೇ ಏನಪ್ಪ ಈ ಥರ ಇಂಗ್ಲೀಷ್ ಟೈಟ್ಲ್ ಇಟ್ಕೊಂಡು ಪಿಕ್ಚರ್ ಮಾಡೋಕೆ ಕೊಟ್ಟಿದ್ದಾರೆ ಅಂದರೆ, ಅವ್ರದ್ದೊಂದು ಸ್ಕೇಲ್ ಇದೆ, ಅವ್ರದ್ದೊಂದು ಸ್ಟೈಲ್ ಇದೆ, ಅವ್ರದ್ದೊಂದು ನೇಚರ್ ಇದೆ. ಆ್ಯಂಡ್ ಮಿಡ್ಲ್ ಕ್ಲಾಸ್ ಹುಡುಗರ ಬದುಕನ್ನು ಕತೆ ಮಾಡೋದು, ಅದನ್ನು ಸಿನಿಮ್ಯಾಟಿಕ್ ಆಗಿ ಪ್ರೆಸೆಂಟ್ ಮಾಡೋದು, ಆ ರೀತಿಯಾಗಿ ಮಾಡಿದಂಥ ಅವರ ಎಲ್ಲ ಸಿನಿಮಾಗಳು ಸೂಪರ್ ಸಕ್ಸಸ್ ಆಗಿದ್ದಾವೆ. ಮತ್ತು ಅವ್ರಿಗೆ ಆ ಎನರ್ಜಿ ಇದೆ. ಆ್ಯಂಡ್ ಆ ಮಿಡ್ಲ್ ಕ್ಲಾಸ್ ಬಾಯ್ಸ್ನ ಅಥವಾ ಒಂದು ಆ ಯುವಕರನ್ನು ಮಾಸಿಫೈ ಮಾಡೋದು, ಜೊತೆಗೆ ಅವರೊಳಗೊಂದು ಅಗ್ರೆಷನ್ನ ಕ್ರಿಯೇಟ್ ಮಾಡೋದು. ಅಂದರೆ ಮನೆಯ ವಿಚಾರಕ್ಕೆ, ಸಾಮಾಜಿಕ ವಿಚಾರಕ್ಕೆ, ಅವ್ರ ವೈಯಕ್ತಿಕ ವಿಚಾರಕ್ಕೆ, ಆ ಥರದ್ದು ಅವ್ರ ಎಲ್ಲ ಕಥೆಗಳಲ್ಲೂ ಆ ಎಳೆ ಹಂಗೆ ನಡ್ಕೊಂಬಂದಿದೆ. ಅದು ಕೃಷ್ಣನ್ ಲವ್ ಸ್ಟೋರಿಯಿಂದ ಹಿಡಿದು ಮೊನ್ನೆಯ ಕೌಸಲ್ಯ ಸುಪ್ರಜಾ ರಾಮ ಅವರೆಗೂ, ಮಧ್ಯ ತಾಯಿಗೆ ತಕ್ಕ ಮಗದಿಂದ ಹಿಡಿದು ಆ್ಯಂಡ್ ಲವ್ 360 ಇಂದ ಹಿಡಿದು, ಅಂದರೆ ಅವ್ರ ಪ್ರತಿ ಸಿನಿಮಾದಲ್ಲೂ ಆ ಮಿಡ್ಲ್ ಕ್ಲಾಸ್ ವರ್ಗನ ತುಂಬ ಎಂಪಸೈಸ್ ಮಾಡ್ತಾರೆ. ಅದನ್ನು ತುಂಬ ಅಚ್ಚುಕಟ್ಟಾಗಿ ಕಟ್ಕೊಡೋವಂಥ ಒಬ್ಬ ಡೈರೆಕ್ಟರು. ಸೊ ಬಚ್ಚನ್ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಮೂಲಕ ಅವರು ತಮ್ಮೊಳಗಿನ ಮಾಸಿಫೈ, ನಾನು ಹಿಂಗೂ ಸಿನಿಮಾ ಮಾಡ್ತೀನಿ, ಈ ಥರನೂ ಪ್ರೆಸೆಂಟ್ ಮಾಡ್ತೀನಿ ಹೀರೋಗಳನ್ನು. ಎಸ್ಪೆಷಲಿ ಶಶಾಂಕ್ ಅವ್ರ ಸಿನಿಮಾಗಳಂದರೆ ಅವ್ರ ಹೀರೋಗಳಿಗೆ ಅವ್ರದ್ದಂಥ ವಿಶೇಷವಾದಂಥ ಒಂದು ಪ್ರೊಜೆಕ್ಷನ್ ಇರುತ್ತೆ. ಅವ್ರಿಗೆ ಒಂದು ರೂಪ ಕೊಡ್ತಾರೆ, ಅವ್ರಿಗೊಂದು ಸ್ಟೈಲ್ ಕೊಡ್ತಾರೆ, ಒಂದು ಆ್ಯಟಿಟ್ಯೂಡ್ ಕೊಡ್ತಾರೆ. ಅವ್ರ ಕಥೆಗಳಿಗೆ ಎಸ್ಪೆಷಲಿ ಅವ್ರ ಜೊತೆ ಸಿನಿಮಾ ಮಾಡಿದಾಗ ಆ ಹೀರೋಗಳು ವ್ಯತ್ಯಾಸವಾಗೇ ಕಾಣ್ತಾರೆ. ಅಂದರೆ ಅವ್ರ ಸ್ಟೈಲ್ ಆಫ್ ಹೀರೋಗಳಾಗಿ ಅವ್ರು ಕಾಣಿಸ್ತಾರೆ. ಸೊ ಆ ರೀತಿಯಾದಂಥ ಡೈರೆಕ್ಟರು ಶಶಾಂಕು ಫಸ್ಟ್ ಟೈಮ್ ಅಂದರೆ ಡಾರ್ಲಿಂಗ್ ಕೃಷ್ಣ ಜೊತೆಗೆ ಕೌಸಲ್ಯ ಸುಪ್ರಜಾರಾಮ ಏನು ಸಿನಿಮಾ ಮಾಡ್ತಾರೆ, ಅದು ದೊಡ್ಡ ಸಕ್ಸಸ್ ಆಗುತ್ತೆ. ಆ ಒಂದು ಕಾಂಬಿನೇಷನಲ್ಲಿ ಡಾರ್ಲಿಂಗ್ ಕೃಷ್ಣರಿಗೆ ಒಂದು ಹೊಸ ರೂಪ ಕೊಟ್ಟು, ಒಂದು ಹೊಸ ಆಯಾಮ ಕೊಟ್ಟು, ಆ್ಯಕ್ಷನ್ ಆಂಗ್ರಿ ಯಂಗ್ ಮ್ಯಾನ್ ಥರ ಈ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಟ್ರೈಲರ್ ನೋಡಿದ ತಕ್ಷಣ ಏಕ್ದಮ್ ಕೃಷ್ಣನ್ನ ಈ ರೀತಿಯಾಗಿ ನಾವು ಇದುವರೆಗೂ ನೋಡಿರಲಿಲ್ಲ. ಆ ರೀತಿಯಾದಂಥ ಗೆಟಪ್ಪು, ಆ ರೀತಿಯಾದಂಥ ಆ್ಯಟಿಟ್ಯೂಡು, ಆ ರೀತಿಯಾದಂಥ ಅಗ್ರೆಷನ್ನು. ಸೊ ಆ ಫಸ್ಟ್ ಇಂಪ್ರೆಷನಲ್ಲೇ ಏನು ಒಬ್ಬ ಹೀರೋ ಆಗಿ, ಅದೇ ಫೇಸ್ ಆಫ್ ದ ಸಿನಿಮಾನೇ ಹೀರೋ ಆಗಿರೋದ್ರಿಂದ ಡೈರೆಕ್ಟ್ರು ಅಷ್ಟು ಚೆನ್ನಾಗಿ ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ದಾರೆ. ಬ್ರ್ಯಾಟ್ ಟ್ರೈಲರ್ ನೋಡಿದ ತಕ್ಷಣ ಅನಿಸಿದ್ದು ಒಂದು, ಇದು ಗೇಮಿಂಗಾ, ಬೆಟ್ಟಿಂಗಾ, ಅಥವಾ ಒಬ್ಬ ಕ್ರಿಕೆಟರ್ ಕತೆನಾ? ಯಾಕೆಂದರೆ ಡಾರ್ಲಿಂಗ್ ಕೃಷ್ಣ ಬೇಸಿಕಲಿ ಅಂದರೆ ಅವರು ತುಂಬ ಒಳ್ಳೆ ಕ್ರಿಕೆಟರು. CCL ನೋಡಿರ್ಬೋದು, ನೀವು KCL ನೋಡಿರ್ಬೋದು. ಅವ್ರು ಆಡುವಂಥ ಪ್ರತಿ ಮ್ಯಾಚಲ್ಲೂ 100 ಹೊಡಿತಾರೆ. ನಮ್ಮ ಏನು ಸೂರ್ಯಕುಮಾರ್ ಯಾದವ್ ಥರ ಇಂಡಿಯನ್ ಟೀಮಲ್ಲಿ ಹೆಂಗೆ ಸೂರ್ಯಕುಮಾರ್ ಯಾದವ್, ಆ ರೀತಿಯಾದಂಥ 2020 ಬ್ಯಾಟ್ಸ್ಮನ್ನು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು. ಸೊ ಅವರ ಒಂದು ರಿಯಲ್ ಟ್ಯಾಲೆಂಟ್ನ, ರಿಯಲ್ ಸ್ಕಿಲ್ಸ್ನ ಬಳಸ್ಕೊಂಡು ಶಶಾಂಕ್ ಎಲ್ಲೋ ಒಂದು ಕಡೆ ಈ ಸಿನಿಮಾದಲ್ಲಿ ಆ ಕತೆಗೆ ಪೂರಕವಾಗಿ ಅವ್ರನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಟ್ರೈಲರ್ ನೋಡಿದಾಗ ನನಗೆ ಈ ಒಂದು ಅನಿಸಿಕೆ ಅನ್ನಿಸ್ತು. ಇದರ ಜೊತೆಗೆ ಡಾರ್ಲಿಂಗ್ ಕೃಷ್ಣ ಲವ್ ಸಿನಿಮಾಗಳು, ಲವ್ ಮಾಕ್ಟೆಲ್, ಈ ಥರದ್ದು ಸಿನಿಮಾಗಳು ಮಾಡ್ಕೊಂಬಂದಂಥ ಹೀರೋ. ಅಲ್ಲಲ್ಲಿ ಆ್ಯಕ್ಚುಲಿ ಅವ್ರು ಫಸ್ಟ್ ಸಿನಿಮಾನೇ ಚಾರ್ಲಿ ಅಂತ ಆ್ಯಕ್ಷನ್ ಮಾಡಿದರು. ಸೊ ಅದು ಬೇರೆ ವಿಷಯ. ಸುಮಾರು ಕಡೆ ಅದನ್ನು ಟ್ರೈ ಮಾಡಿದ್ರು, ಇದಾಗಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಅವರ ಆ್ಯಕ್ಷನ್ನು, ಅವರ ಅಗ್ರೆಷನ್ನು ತುಂಬ ಪರ್ಫೆಕ್ಟ್ ಆಗಿದೆ. ಆ್ಯಟಿಟ್ಯೂಡ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವ್ರ ಡೈಲಾಗ್ ಡೆಲಿವರಿ ತುಂಬ ಇಷ್ಟ ಆಯಿತು. ಅದು ಹೊಸ್ದಾಗಿ ಕಾಣ್ತಾ ಇದೆ. ಮೇ ಬಿ ಸಿನಿಮಾದಲ್ಲಿ ಆ ಒಂದು ಸ್ಟೈಲ್ ಆಫ್ ಡೈಲಾಗ್ ಡೆಲಿವರಿ ತುಂಬ ಇಂಪ್ರೆಸಿವ್ ಆಗಿ ಆಗುತ್ತೆ. ಯಾಕೆಂದರೆ ಶಶಾಂಕ್ ಅವ್ರದ್ದು ಬರವಣಿಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವ್ರು ತುಂಬ ಕ್ಲಾಸಾಗಿ ಬರೀತಾರೆ. ಕ್ಲಾಸ್ ಜೊತೆಗೆ ಅವರೊಳಗೊಂದು ಮಾಸಾಗಿ ಅದನ್ನು ಸೌಂಡ್ ಆಗುವಂಥದ್ದು ಪದಗಳಿರ್ತವೆ. ಸೊ ಈ ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಆ ರೀತಿಯಾದಂಥ ಪದಗಳು ಕಾಣಿಸ್ತಾ ಇದ್ದಾವೆ. ಆ್ಯಂಡ್ ಅವ್ರ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಡಾರ್ಲಿಂಗ್ ಕೃಷ್ಣನ್ ಜೊತೆಗೆ ಆಯ್ಕೆ ಮಾಡ್ಕೊಂಡಂಥ ನಾಯಕಿ ಮನೀಷಾ, ಹೊಸ ನಾಯಕಿ. ಆ್ಯಂಡ್ ಅವ್ರ ಸಿನಿಮಾಗಳ ನಾಯಕಿಯರು ಹೇಳಬೇಕಾ, ಅವರು ನಾಯಕಿಯರನ್ನ ತೋರಿಸಲು ನಿಪುಣರು. ಹಾಗೆಯೇ ಅವ್ರು ಸಿನಿಮಾ ಮಾಡಿದ್ಮೇಲೆ ಅವ್ರು ಯಾವಾಗಲೂ ಬ್ಯುಸಿ ಆಗ್ತಾರೆ ಅವರ ನಾಯಕಿಯರು. ಅದಕ್ಕೆ ಉದಾಹರಣೆ ಅವ್ರ ಫಸ್ಟ್ ಸಿನಿಮಾದಿಂದ ಇಲ್ಲಿವರೆಗೂ ಎಲ್ಲ ನಾಯಕಿಯರನ್ನು ನೀವು ನೋಡಿದ್ದೀರಾ. ಸೊ ಈ ಸಿನಿಮಾದಿಂದ ಒಂದು ಹೊಸ ಮುಖವನ್ನು ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಡ್ತಿದ್ದಾರೆ. ಬ್ರ್ಯಾಟಲ್ಲಿ ಮನೀಷಾ ಅನ್ನೋ ಹುಡುಗಿಯ ಪಾತ್ರ, ಅವ್ರು ಬಂದು ಹೋಗೋ ರೀತಿ, ಆ ಕಾಂಬಿನೇಷನ್ನು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆಗಲೇ ಹೇಳಿದೆ, ಕ್ರೂನ ತುಂಬ ಚೆನ್ನಾಗಿ ಅವ್ರು ಕಾಸ್ಟ್ ಮಾಡಿದ್ದಾರೆ ಅಂತ. ರಮೇಶ್ ಇಂದಿರೆ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು. ರಮೇಶ್ ಇಂದಿರೆ ಅವರು ಎಂತಹ ಪೊಟೆನ್ಷಿಯಲ್ ಇರುವಂಥ ನಟ, ಅದು ನಮ್ಮ ಕನ್ನಡಕ್ಕೆ ಅವರು ಹೆಮ್ಮೆ. ಈ ಕಲಾವಿದರೆಲ್ಲ ಅಚ್ಯುತ್ ಕುಮಾರ್ ಆಗಿರ್ಬೋದು. ಅಂದರೆ ಅವ್ರ ಕ್ಯಾರೆಕ್ಟರ್ಗಳನ್ನು, ಈ ಥರದ ಪಾತ್ರಗಳನ್ನು ಮಾಡೋದ್ರಲ್ಲಿ ಅವ್ರನ್ನ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ಮಟ್ಟಿಗೆ ಆ ಒಂದು ವಿಜುವಲ್ ಟ್ರೈಲರ್ ನೋಡಿದಾಗ ಹಂಗೆ ಅನ್ನಿಸ್ತಾಯಿತ್ತು. ಅವರು ಬೇರೆ ಬಾಡಿಲಿ ಒಂದು ನಡ್ಕೊಂಡು ಬರ್ತಾರೆ ಹಿಂಗೆ. ಇದನ್ನು ನೋಡಿದ್ರೆ ಅನ್ನಿಸ್ತಾಯಿದೆ, ಓ ಇದು ಸಮಥಿಂಗ್ ಬೇರೆ ಇರುತ್ತೆ ಅಂತ. ಆ್ಯಂಡ್ ಸಪ್ತಸಾಗರದಲ್ಲಿ ಅವ್ರು ಮಾಡಿದಂಥ ಪಾತ್ರ ನೀವೆಲ್ಲ ನೋಡಿದ್ದೀರ. ಅದಾದಮೇಲೆ ಮಾಡಿದಂಥ ಸಾಕಷ್ಟು ಸಿನಿಮಾಗಳ ಪಾತ್ರದಲ್ಲಿ ಅವರು ದೊಡ್ಡದಾಗಿ ಗಮನ ಸೆಳೆದಿರುವಂಥ ಒಬ್ಬ ನಟ.
ಸೊ ರಮೇಶ್ ಇಂದಿರಾ ಅವರು ಈ ಸಿನಿಮಾದ ಇನ್ನೊಂದು ತಾಕತ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಇದರ ಜೊತೆಗೆ ಅಚ್ಯುತ್ ಅವರು ಆ್ಯಸ್ ಯೂಶುವಲ್ ಒಬ್ಬ ಫಾದರ್ ಆಗಿ, ಪೊಲೀಸ್ ಅಪ್ಪನಾಗಿ ಆ್ಯಂಡ್ ಒಳ್ಳೆಯ ತಂದೆಯಾಗಿ ಕೆಟ್ಟ ಮಗನಿಗ, ಒಳ್ಳೆಯ ತಂದೆಯಾಗಿ ಒಳ್ಳೆಯ ಮಗನಿಗ ಅನ್ನೋದು ಪ್ರಶ್ನೆ ಆಗಿದೆ ಈ ಒಂದು ಕಂಟೆಂಟ್ ನೋಡಬೇಕಾದ್ರೆ. ಇದರ ಜೊತೆಗೆ ಡ್ರ್ಯಾಗನ್ ಮಂಜು ಭೀಮಾ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದಂಥ ಹುಡುಗ, ತುಂಬ ದೊಡ್ಡದಾಗಿ ಹೆಸರು ಮಾಡ್ದ ಆ ಸಿನಿಮಾ ಮೂಲಕ. ಅಂದರೆ ಆತನಿಗೆ ಆ ವಿಶೇಷವಾದಂಥ ಒಂದು ಪೊಟೆನ್ಷಿಯಲ್ ಇದೆ. ಆ ದೇಹ, ಆ ಆಕಾರ, ಆ ಬಣ್ಣ ಮತ್ತು ಆ್ಯಟಿಟ್ಯೂಡ್, ಅದನ್ನು ಶಶಾಂಕ್ ಅವರು ಎಷ್ಟು ಚೆನ್ನಾಗಿ ಅದನ್ನು ಅವ್ರಿಗೆ ಬೇಕಾದಂತೆ ಮೋಲ್ಡ್ ಮಾಡಿಕೊಂಡು ಅವ್ರ ಕೈಯಲ್ಲಿ ಇಂಗ್ಲೀಷ್ ಮಾತಾಡಿಸ್ತಾರೆ. ಅದೊಂದು 2 ಡೈಲಾಗಲ್ಲೇ ನಗು ಬರುತ್ತೆ. ನಗು ಜೊತೆಗೆ ಒಂದು ವಿಯರ್ಡ್ ವಿಲನ್ ರೀತಿ ಕಾಣ್ತಾರೆ, ಆ ರಕ್ತ ಕುಯ್ಯೋದು ಎಲ್ಲ ಹೇಳಿ ನೋಡ್ಬೇಕಾರೆ. ಡ್ರ್ಯಾಗನ್ ಮಂಜು ಹೆಸರಿಗೆ ತಕ್ಕಂತಹ ಪಾತ್ರ, ಮತ್ತು ಡ್ರ್ಯಾಗನ್ ಮಂಜು ಕೆರಿಯರ್ ಇಲ್ಲಿಂದ ಟರ್ನ್ ಆಗುತ್ತೆ ದೊಡ್ಡದಾಗಿ ಅನ್ನೋ ಒಂದು ನಿರೀಕ್ಷೆ ಹುಟ್ಟಿಸುವಂಥ ವಿಷಯ ಈ ಟ್ರೈಲರಲ್ಲಿ ಕಾಣಿಸ್ತಾ ಇದೆ ನಿಜವಾಗ್ಲೂ. ಡ್ರ್ಯಾಗನ್ ಮಂಜು ಭೀಮಾ ಆದಮೇಲೆ ಬೇರೆ ಯಾವುದೆಲ್ಲ ಸಿನಿಮಾಗಳು ಮಾಡಿದಾರೋ ನಂಗೆ ಗೊತ್ತಿಲ್ಲ, ಬಟ್ ಅಷ್ಟು ಅದು ಎಫೆಕ್ಟಿವ್ ಆಗೂ ಇಲ್ಲ. ಬಟ್ ಈ ಸಿನಿಮಾ ಮೂಲಕ ಡ್ರ್ಯಾಗನ್ ಮಂಜುಗೆ ಮತ್ತೊಂದು ದಾರಿ ಓಪನ್ ಆಗುತ್ತೆ ಅನ್ನೋದು ಈ ಟ್ರೈಲರ್ನಲ್ಲಿ ಅವರ ಗ್ಲಿಮ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆ್ಯಂಡ್ ನಾಟ್ ಓನ್ಲಿ ಡ್ರ್ಯಾಗನ್ ಮಂಜು, ನಾನು ಹೇಳ್ತಿರೋದು ಶಶಾಂಕ್ ಅವರ ಸಿನಿಮಾಗಳಲ್ಲಿ ಪ್ರತಿ ಪಾತ್ರಗಳು ಆ ರೀತಿಯಾದಂಥ ಒಂದು ನೆಲೆಗಟ್ಟಿನಲ್ಲಿ ಆ ರೀತಿಯಾಗಿ ಅವ್ರು ಕೂರಿಸಿರ್ತಾರೆ. ಆ್ಯಂಡ್ ಈ ಸಿನಿಮಾ ಟ್ರೈಲರ್ ಲಾಂಚ್ ಈವೆಂಟಲ್ಲಿ ನಾನು ಸುದೀಪ್ ಅವ್ರದ್ದು ಸ್ಪೀಚ್ ಕೇಳ್ತಾ ಇದ್ದೆ. ಅವರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಅಂದರೆ ಡೈರೆಕ್ಟರ್ ಪೊಟೆನ್ಷಿಯಲ್ ಏನು ಅನ್ನೋದನ್ನ, ಶಶಾಂಕ್ ಅವ್ರಿಗಿರುವಂಥ ಪೊಟೆನ್ಷಿಯಲ್, ಅವ್ರು ಮನಸ್ಸು ಮಾಡಿದ್ರೆ ಕತೆ ಮಾಡಿದ್ರೆ ಯಾವ ರೀತಿ ಕತೆ ಮಾಡ್ತಾರೆ, ಅವ್ರು ಯಾವ ರೀತಿ ಸಿನಿಮಾಗಳನ್ನು ಪ್ರೆಸೆಂಟ್ ಮಾಡಿದ್ದಾರೆ, ತುಂಬ ದೊಡ್ಡ. ಆಮೇಲೆ ಒಂದು ಕಡೆ ಹೇಳ್ತಾರೆ ಹಿಟ್ ಮ್ಯಾನ್ ಅಂತ ಯಾರಿಗೆ, ಡಾರ್ಲಿಂಗ್ ಕೃಷ್ಣಗೆ, ಅವರು CCLಲ್ಲಿ ಕ್ರಿಕೆಟಲ್ಲಿ ಹಿಟ್ ಮ್ಯಾನ್ ಅಂತ, ಅದೇ ಥರದ್ದೊಂದು ಹಿಟ್ ಆಗುತ್ತೆ ಸಿನಿಮಾ ಅನ್ನೋ ಒಂದು ಮೆಟಾಫರಿಕ್ ವರ್ಡ್ಗಳನ್ನು ಅವರು ಹೇಳಿದ್ದು. ಅಂದರೆ ಈ ಕಂಟೆಂಟ್ ನೋಡಿದಾಗ ಎಂಥವ್ರಿಗೂ ಆ ಪಾಸಿಟಿವ್ ವೈಬ್ ಬರುತ್ತೆ. ಆ್ಯಂಡ್ ಮಲ್ಟಿ ಲ್ಯಾಂಗ್ವೇಜಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ಆ ಸ್ಕೇಲಲ್ಲಿ ಈ ಸಿನಿಮಾನ ತಯಾರು ಮಾಡಿದ್ದಾರೆ. ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಸ್ ಮಂಜುನಾಥ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಫಸ್ಟ್ ರ್ಯಾಂಕ್ ರಾಜು ಅಂತ ಒಂದು ಸಿನಿಮಾ ಮಾಡಿದರು. ಆ ಸಿನಿಮಾ ಮೂಲಕ ಅವರು ಇಂಡಸ್ಟ್ರಿಗೆ ಬಂದರು. ಫಸ್ಟ್ ಸಿನಿಮಾದಲ್ಲೇ ದೊಡ್ಡ ಹಿಟ್ಟು ಹೊಡೆದಂತಹ ನಿರ್ಮಾಪಕರು ಮತ್ತೆ ಕನ್ನಡದಲ್ಲಿ ಈ ರೀತಿ ಬ್ರ್ಯಾಟ್ ಮೂಲಕ ಬರ್ತಿದ್ದಾರೆ. ಸಿನಿಮಾ ಸ್ಕೇಲು ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ದೊಡ್ಡ ಬಡ್ಜೆಟ್ ಹಾಕಿ ಕ್ವಾಲಿಟಿಯಾಗಿ ಮಾಡಿರೋಂಥ ಸಿನಿಮಾ ಅಂತ ಅನ್ನಿಸ್ತಾ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಂಟೆಂಟ್ ತುಂಬ ಕ್ಯೂರಿಯಾಸಿಟಿಯಾಗಿ ಕಾಣ್ತಾ ಇದೆ. ಸೊ ಈ ಸಿನಿಮಾ ಇದೇ 31ನೇ ತಾರೀಕು ಅಕ್ಟೋಬರ್ ತಿಂಗಳು 31ನೇ ತಾರೀಕು, ಅಂದರೆ ಇದೇ ತಿಂಗಳು ನವಂಬರ್ 1ನೇ ತಾರೀಕು ರಾಜ್ಯೋತ್ಸವದ ಪ್ರಯುಕ್ತ 31ಕ್ಕೆ ರಿಲೀಸ್ ಮಾಡ್ತಿದ್ದಾರೆ. ಸೊ ಇದೇನಪ್ಪ ರಾಜ್ಯೋತ್ಸವಕ್ಕೆ ಇಂಗ್ಲೀಷ್ ಸಿನಿಮಾ ಟೈಟ್ಲ್ ಇಟ್ಬಿಟ್ಟು ರಾಜ್ಯೋತ್ಸವ ಪಿಕ್ಚರ್ ರಿಲೀಸ್ ಮಾಡ್ತಾರೆ ಅಂತ ನೀವು ಅನ್ಕೋಬೋದು. ಬಟ್ ಆ ಕತೆ ನೋಡಿದಾಗ, ಇದನ್ನು ಕೇಳಿದಾಗ ಅದೇ ಟೈಟ್ಲ್ ಬೇಕಿತ್ತು ಅನಿಸುತ್ತೆ, ಆ ಸೌಂಡಿಂಗೇ ಬೇಕಿತ್ತು ಅನಿಸುತ್ತೆ ಅಂತ ಚಿತ್ರತಂಡ ಹೇಳ್ತಾ ಇದೆ. ಅದೆಲ್ಲವನ್ನು ನಾವು ನೋಡೋಣ. 31ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಓಕೆ, ಇದು ಈ ಟ್ರೈಲರ್ ನೋಡಿ ನನ್ನ ರಿವ್ಯೂ ಅಲ್ಲ, ನನ್ನ ಅಭಿಪ್ರಾಯ ಇದು. ಸೊ ಈ ಅಭಿಪ್ರಾಯ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಖಂಡಿತವಾಗ್ಲೂ ಈ ಸಿನಿಮಾ ಮೇಲೆ ದೊಡ್ಡ ನಿರೀಕ್ಷೆ ಇದೆ. ಈ ಸಿನಿಮಾ ನೋಡಿದ ನಂತರ ಸಿನಿಮಾ ಹೇಗಿದೆ ಅನ್ನೋ ವಿಮರ್ಶೆ ಅಥವಾ ನನ್ನ ಅಭಿಪ್ರಾಯದ ಪ್ರತಿಕ್ರಿಯೆಯನ್ನು ಕೂಡ ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.